ಈ ಕಾರ್ಯಕ್ರಮಕ್ಕೆ ರೋಟರಿ ಕ್ಲಬ್ ಎಲೈಟ್ ಪುತ್ತೂರು ಇದರ ಕಾರ್ಯದರ್ಶಿಯಾದ ಆಸ್ಕರ್ ಆನಂದ್ ಹಾಗೂ ರೊಟೇರಿಯನ್ ವಿಘ್ನೇಶ್ ಅವರು ಆಗಮಿಸಿದ ಸರ್ ತಮಗೆ ಪ್ರೀತಿಪೂರ್ವಕ ಮೌನೇಶ್ ಅವರು ಆಗಮಿಸ್ತಾರೆ. ಸರ್ ತಮಗೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೊಡ್ತೇನೆ. ಹಾಗೆ ಅರಿಯಡ್ಕ ಶಾಲೆಯ ಮುಖ್ಯ ಗುರುಗಳು ಮೇನಾಲಾ ಕ್ಲಸ್ಟರ್ನ ಪ್ರಭಾರ CRP ಶ್ರೀಮತಿ ಜಯಂತಿ ಮೇಡಮ್ ಹಾಗೂ ಅರಿಯಡ್ಕ ಶಾಲೆಯ ಸಹಶಿಕ್ಷಕಿ ಶ್ರೀಮತಿ ಕಮಲಾಕ್ಷಿ ಮೇಡಮ್ ಆಗಮಿಸ್ತಾರೆ. ಇಬ್ಬರಿಗೂ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮುಂದೆ ಶಿಕ್ಷಕರ ಪರವಾಗಿ ಅನಿಸಿಕೆಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಶ್ರೀಮತಿ ರಜನಿ ಮೇಡಮ್. ವೇದಿಕೆ ಮೇಲಿನ ಗಣ್ಯರೇ ಹಾಗೂ ವೇದಿಕೆ ಮುಂದಿನ ಎಲ್ಲ ಹಿರಿಯ ವಿದ್ಯಾಭಿಮಾನಿಗಳೇ, ಎಲ್ಲರಿಗೂ ಕೂಡ ಶುಭ ನಮನಗಳು. ಪುಸ್ತಕದ ಪುಟದೊಳಗೆ ಸ್ಫುಟವಾಗಿ ಬರೆಯಿಸಿ, ಮನದೊಳಗೆ ಜ್ಞಾನ ದೀವಿಗೆಯನ್ನು ಬೆಳಗಿಸಿ, ಬದುಕಿನಲ್ಲಿ ದಿಟ್ಟವಾಗಿ ನಡೆಯುವಂತೆ ಹರಸಿ, ಬದುಕಿನ ನಿಜವಾದ ನಡೆನುಡಿಯನ್ನು ಕಲಿಸಿ, ನುಡಿಯೊಂದಿಗೆ ಉತ್ತಮ ನಡೆಯನ್ನು ಕಲಿಸಿ, ಬೋಧನೆಯ ಮೂಲಕ ಸಾಧನೆಯ ಹಾದಿಗೆ ನಡೆಸುವಂಥ ಗುರುವೆಂಬ ಶ್ರೇಷ್ಠ ವೃತ್ತಿಯಲ್ಲಿ 35 ವರ್ಷಗಳ ಕಾಲ ಸೇವೆ ಸಲ್ಲಿಸಿ ಇದೀಗ ನಿವೃತ್ತಿಯಾಗುತ್ತಿರುವ ನಮ್ಮ ಮುಖ್ಯ ಗುರುಗಳಾದ ತೆರಸಾ ಮೇಡಮ್ ಅವರ ಬಗೆಗಿನ ನನ್ನ ತಿಳುವಳಿಕೆಯ ಪರಿಧಿಯೊಳಗಿನ ಕೆಲವೊಂದು ಮಾತುಗಳನ್ನು ತಮ್ಮೊಂದಿಗೆ ಹಂಚಿಕೊಳ್ಳಲು ಸಂತೋಷ ಪಡುತ್ತಿದ್ದೇನೆ. ನನ್ನ ಸೇವಾವಧಿ, ಇಂದಿನವರೆಗಿನ ಸೇವಾವಧಿಯಲ್ಲಿ ನಾನು ಇಬ್ಬರು ಅಪೂರ್ವವಾದಂತಹ ಮುಖ್ಯ ಶಿಕ್ಷಕರ ನೆರಳಿನಲ್ಲಿ ಕರ್ತವ್ಯ ನಿರ್ವಹಿಸುವ ಅವಕಾಶ ನನಗೆ ಸಿಕ್ಕಿದ್ದು ನನ್ನ ಪೂರ್ವಜನ್ಮ ಸುಕೃತವೂ ಗೊತ್ತಿಲ್ಲ. ಒಬ್ಬರು ಉಪ್ಪಿನಂಗಡಿಯ ಮಾದರಿ ಶಾಲೆಯ ಮುಖ್ಯ ಗುರುಗಳು, ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತ ಐತಪ್ಪ ನಾಯ್ಕರು, ಮತ್ತು ಇನ್ನೊಬ್ಬರು ತೆರಸಾ ಮೇಡಮ್ ಅವರು. 2014ರಲ್ಲಿ ನಾನು ಈ ಶಾಲೆಗೆ ಬಂದ 2 ತಿಂಗಳ ನಂತರ ತೆರಸಾ ಮೇಡಮ್ ಅವರು ಇಲ್ಲಿಗೆ ಬಡ್ತಿ ಹೊಂದಿ, ಸಹಶಿಕ್ಷಕ ಹುದ್ದೆಯಿಂದ ಬಡ್ತಿ ಹೊಂದಿ ಮುಖ್ಯ ಶಿಕ್ಷಕರಾಗಿ ಇಲ್ಲಿಗೆ ಆಗಮಿಸುತ್ತಾರೆ. ಅದಾಗಲೇ 22 ವರ್ಷಗಳ ಪ್ರಭಾರ ಮುಖ್ಯ ಶಿಕ್ಷಕಿಯಾಗಿ ಸಂಜಯನಗರ ಶಾಲೆಯನ್ನು ಅಭಿವೃದ್ಧಿಗೊಳಿಸಿ ಉತ್ತಮ ಶಾಲೆಯಾಗಿ ರೂಪಿಸಿದಂತಹ ಅನುಭವ ಅವರದ್ದಾಗಿತ್ತು. ಧಾರುಣಿಯ ನಡೆಯಲ್ಲಿ ಮೇರುವಿನ ಗುರಿ ಇರಲಿ ಎಂಬುದು DVJ ಅವರ ಸಾಲು. ಅಂತೆಯೇ ಮೇಡಮ್ ಅವರಿಗೂ ಅಷ್ಟೇ ನಮ್ಮ ಪಾಪೆಮಜಲು ಶಾಲೆಯನ್ನು ತಾಲೂಕಿನಲ್ಲಿ ಉತ್ತಮ ಶಾಲೆಗಳಲ್ಲಿ ಒಂದು ಅನ್ನುವಂತೆ ರೂಪಿಸಬೇಕೆಂಬ ಛಲ ಧ್ಯೇಯ ಅವರಿಗಿತ್ತು. ಅದನ್ನು ಕಾರ್ಯರೂಪಕ್ಕೆ ತರಲು ಅಹರ್ನಿಶಿ ದುಡಿದು ಎಲ್ಲರ ಸಹಕಾರವನ್ನು ಪಡೆದುಕೊಂಡು ಶಾಲೆಯ ಸರ್ವಾಂಗೀಣ ಅಭಿವೃದ್ಧಿಯನ್ನು ಯಶಸ್ವಿಯಾಗಿ ನಿರ್ವಹಿಸುವುದಕ್ಕೆ ಈ ಪರಿಸರವೇ ಸಾಕ್ಷಿ. ಒಬ್ಬ ಮನುಷ್ಯನು ತನ್ನ ಗುರಿಯನ್ನು ಮುಟ್ಟುವಲ್ಲಿ ಯಶಸ್ಸನ್ನು ಗಳಿಸಬೇಕಾದರೆ 2 ರೀತಿಯ ಲಕ್ಷಣವನ್ನು ಹೊಂದಿರಬೇಕು ಅಂತ ಪ್ರಾಜ್ಞರು ಹೇಳ್ತಾರೆ. ವಜ್ರಾದಪಿ ಕಠೋರಾಣಿ ಮೃದುನಿ ಕುಸುಮದಪಿ ಎಂಬುದು. ಈ ಮಾತು ಮೇಡಮ್ ಅವರಿಗೆ ಅಕ್ಷರಶಃ ಸತ್ಯ. ಏಕೆಂದರೆ ಮೇಲ್ನೋಟಕ್ಕೆ ಅತ್ಯಂತ ಗಾಂಭೀರ್ಯತೆ ಹೊಂದಿದ್ದರೂ ಮನಸ್ಸಿನಲ್ಲಿ ಅಷ್ಟೇ ಮೃದು. ಇಂಗ್ಲಿಷ್ನಲ್ಲಿ ಭಾಷಾ ಪ್ರೌಢಿಮೆ. ಮೇಡಮ್ ಅವರು ಮಕ್ಕಳಿಗೆ ಯಾವಾಗಲೂ ಇಂಗ್ಲಿಷ್ ಪಾಠವನ್ನು ಬೋಧಿಸ್ತಿದ್ದರು. ಅವರು ಮಕ್ಕಳೊಂದಿಗೆ ನಗಿಸುತ್ತಾ ಬೋಧನೆ ಮಾಡುತ್ತಿದ್ದುದು ನಮಗೆ ಅನುಕರಣೀಯವಾದುದು. ಮಕ್ಕಳ ಕಲಿಕೆಯೊಂದಿಗೆ ಪಠ್ಯೇತರ ಚಟುವಟಿಕೆಗಳಿಗೆ ಪ್ರೋತ್ಸಾಹ ನೀಡುತ್ತಿದ್ದರು. ಮಕ್ಕಳಿಗಾಗಿ ಕ್ರೀಡೆ, ಸಾಂಸ್ಕೃತಿಕ ಹೀಗೆ ಹಲವಾರು ಚಟುವಟಿಕೆಗಳನ್ನು ಆಯೋಜಿಸಿದ್ದರು. ಮಕ್ಕಳು ಸರ್ವಾಂಗೀಣ ಬೆಳವಣಿಗೆ ಹೊಂದಬೇಕೆಂಬುದು ಅವರ ಆಶಯವಾಗಿತ್ತು. ಮಕ್ಕಳು ಯಾವಾಗಲೂ ಉತ್ತಮ ಗುಣಗಳನ್ನು ಬೆಳೆಸಿಕೊಳ್ಳಬೇಕು, ಶಿಸ್ತನ್ನು ಮೈಗೂಡಿಸಿಕೊಳ್ಳಬೇಕು, ಯಾವಾಗಲೂ ಚುರುಕುತನದಿಂದ ಕೂಡಿರಬೇಕು, ಸೃಜನಾತ್ಮಕ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳಬೇಕು ಎಂಬುದವರ ಅಪೇಕ್ಷೆಯಾಗಿತ್ತು. ಮತ್ತು ಮುಂದಿನ ಭವಿಷ್ಯವನ್ನು ವಿದ್ಯಾರ್ಥಿ ದೆಸೆಯಲ್ಲಿ ರೂಪಿಸುವಂತೆ ಪ್ರಯತ್ನ ಪಡಬೇಕೆಂಬ ಛಲವನ್ನು ಬೆಳೆಸಿಕೊಳ್ಳುವಂತೆ ಮಕ್ಕಳಿಗೆ ಪ್ರೇರೇಪಿಸುತ್ತಿದ್ದರು. ಮಾಡುವ ಕೆಲಸದಲ್ಲಿ ಅಚ್ಚುಕಟ್ಟತನವನ್ನು ಬಯಸುತ್ತಿದ್ದರು. ಮಕ್ಕಳ ಸಮಸ್ಯೆಗಳಿಗೆ, ಅಭಿಪ್ರಾಯಗಳಿಗೆ ಸ್ಪಂದಿಸುವ ಹೃದಯವಂತಿಕೆ ಅವರದು. ತನ್ನ ಅನಾರೋಗ್ಯ ಅಥವಾ ಯಾವುದೇ ಸಮಸ್ಯೆಗಳಿದ್ದರೂ ಕೂಡ, ವೈಯಕ್ತಿಕ ಸಮಸ್ಯೆಗಳಿದ್ದರೂ ಕೂಡ ಅದೆಲ್ಲವನ್ನು ಮರೆತು HS ವೆಂಕಟೇಶಮೂರ್ತಿ ಅವರಂತೆ ಕೆಸರೊಳಗೆ ಕುಸಿಯುತ್ತಿದ್ದರೂ ಮರೆದುಂಬಿಗಳ ಪೊರೆವ ತೊಟ್ಟಿಲಾಗಿ ಎಂದು ತಾವರೆಯನ್ನು ಹೋಲಿಸುವಂತೆ ಮೇಡಮ್ ಅವರು ಕೂಡ ತಮ್ಮೆಲ್ಲ ಸಮಸ್ಯೆಯನ್ನು ಬಿಟ್ಟು ಮಕ್ಕಳಿಗಾಗಿ ಅವರ ಮನಸ್ಸು ಮಿಡಿಯುತ್ತಿತ್ತು. ಶಾಲಾಭಿವೃದ್ಧಿ ಸಮಿತಿಯ ಕಾರ್ಯದರ್ಶಿಯಾಗಿ ಉತ್ತಮವಾದ ಕೆಲಸಗಳಿಗೆ ಎಲ್ಲರಿಗೂ ಪ್ರೋತ್ಸಾಹ ನೀಡುತ್ತಿದ್ದರು. ಎಲ್ಲ ಸದಸ್ಯರ ಅಭಿಪ್ರಾಯಗಳಿಗೆ ಮನ್ನಣೆ ನೀಡುತ್ತಾ ಅವರ ಸಲಹೆ ಸೂಚನೆಗಳನ್ನು ಗೌರವಿಸುವ ಗುಣ ಅವರದು.
ಪೋಷಕರೊಂದಿಗೆ ಉತ್ತಮ ಬಾಂಧವ್ಯ. ಶಾಲೆಗೆ ಯಾವುದೇ ಪೋಷಕರು ಬಂದರೂ ಅವರನ್ನು ನಗುತ್ತಾ ಗೌರವದಿಂದ ಮಾತನಾಡಿಸುತ್ತಾ ಅವರ ಸಮಸ್ಯೆ ಅಭಿಪ್ರಾಯಗಳಿಗೆ ಸೂಕ್ತವಾಗಿ ಸ್ಪಂದಿಸುವಂಥ ಹೃದಯ. ಪ್ರತಿಯೊಬ್ಬ ಪೋಷಕರನ್ನು ಆತ್ಮೀಯವಾಗಿ ನಡೆಸಿಕೊಳ್ಳುತ್ತಿದ್ದರು. ಊರಿನ ಹಿರಿಯರು, ಜನಪ್ರತಿನಿಧಿಗಳನ್ನು ಯಾರನ್ನೇ ಆದರೂ ಅವರು ಗೌರವ ನೀಡುವ ಆದರಣೀಯ ಗುಣ ನಮಗೆಲ್ಲರಿಗೂ ಅನುಕರಣೀಯ. ಶಾಲೆಯ ಸಮಸ್ಯೆಗಳಿಗೆ ಶಾಲೆಗೆ ಬೇಕಾದ ಸೌಲಭ್ಯಗಳನ್ನು ಪೂರೈಸುವ ನಿಟ್ಟಿನಲ್ಲಿ ದಾನಿಗಳನ್ನು ಸಂಪರ್ಕಿಸಿ ಜನಪ್ರತಿನಿಧಿಗಳಿಗೆ, ಸಂಘ ಸಂಸ್ಥೆಗಳಿಗೆ ವಿಧೇಯವಾಗಿ ಮನವಿ ಸಲ್ಲಿಸಿ ಅದನ್ನು ಪಡೆದುಕೊಳ್ಳುವಲ್ಲಿ ಪ್ರಯತ್ನಿಸಿ ಯಶಸ್ವಿಯಾಗಿರ್ತಾನೆ. ಮೇಡಮ್ ಅವರದು ಆದರ್ಶ ಕುಟುಂಬ. ಒಬ್ಬ ಯಶಸ್ವಿ ಮಹಿಳೆಯ ಹಿಂದೆ, ಯಶಸ್ವಿ ಪುರುಷನ ಹಿಂದೆ ಒಬ್ಬ ಮಹಿಳೆ ಇರುತ್ತಾಳೆ ಎಂಬ ಮಾತಿಗೆ ವ್ಯತಿರಿಕ್ತವೋ ಎಂಬಂತೆ ಮೇಡಮ್ ಅವರ ಯಶಸ್ಸಿನ ಹಿಂದೆ ಅವರ ಪತಿಯವರಾದ ಹೆರಾಲ್ಡ್ ಮಾಡ್ತವರ ಸಹಾಯ ಅಪಾರ. ಮೇಡಮ್ನವರ ಎಲ್ಲ ಕೆಲಸ ಕಾರ್ಯಗಳು, ಶಾಲಾಭಿವೃದ್ಧಿ ಯೋಜನೆಗಳು, ಅವುಗಳ ಅನುಷ್ಠಾನ, ಹೀಗೆ ಪ್ರತಿಯೊಂದು ಕಾರ್ಯಗಳಿಗೂ ಕೂಡ ಪ್ರೋತ್ಸಾಹ ನೀಡುತ್ತಾ, ಸಲಹೆ ಸೂಚನೆಗಳನ್ನು ನೀಡುತ್ತಾ, ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ಸೇವಾ ಮನೋಭಾವದಿಂದ ಚಟುವಟಿಕೆಗಳನ್ನು ನಿರ್ವಹಿಸುತ್ತಿದ್ದರು. ಅವರ ಮಕ್ಕಳು ಕೂಡ ಮೇಡಮ್ ಅವರಿಗೆ ಸದಾ ಬೆಂಬಲವಾಗಿರುತ್ತಿದ್ದರು. ತಮ್ಮ ಮಕ್ಕಳಿಗೆ ಉನ್ನತ ವಿದ್ಯಾಭ್ಯಾಸದೊಂದಿಗೆ ಅವರನ್ನು ಸಮಾಜದಲ್ಲಿ ಉತ್ತಮ ಸಂಸ್ಕಾರ ನೀಡಿ ಸಮಾಜದಲ್ಲಿ ಉತ್ತಮ ಸ್ಥಾನವನ್ನು ಗಳಿಸಿಕೊಡುವಲ್ಲಿ ಇವರಿಬ್ಬರ ಪಾತ್ರ ಹಿರಿದು. ಮೇಡಮ್ರವರು ಸಹಶಿಕ್ಷಕರಾದ ನಮ್ಮೊಂದಿಗೆ ಉತ್ತಮ ಬಾಂಧವ್ಯ ಹೊಂದಿದರು ಮತ್ತು ನಮ್ಮೆಲ್ಲ ಚಟುವಟಿಕೆಗಳಿಗೆ ಸದಾ ಸಲಹೆ ಸೂಚನೆಗಳನ್ನು ನೀಡುತ್ತಿದ್ದರು. ಮಾತ್ರವಲ್ಲದೆ ನಮ್ಮ ಅಭಿಪ್ರಾಯಗಳಿಗೆ ಅವಕಾಶ ನೀಡಿ ಅದಕ್ಕೆ ಮನ್ನಣೆ ನೀಡುತ್ತಿದ್ದರು. ನಾಯಕತ್ವ ಗುಣ ಅವರ ವ್ಯಕ್ತಿತ್ವಕ್ಕೊಂದು ಹಿರಿಮೆ. ಕಲಿಕಾ ಬೋಧನಾ ಚಟುವಟಿಕೆಗಳಿರಬಹುದು, ಆಡಳಿತಾತ್ಮಕ ವಿಚಾರಗಳಿರ್ಬೋದು, ದಾಖಲೆಗಳ ನಿರ್ವಹಣೆ ಇರ್ಬೋದು, ಮುಂತಾದವುಗಳಿಗೆ ಮಾರ್ಗದರ್ಶನ ನೀಡುತ್ತಿದ್ದರು. ಮನೆಯ ಹಿರಿಯರಂತೆ ಶಾಲೆಯ ಜವಾಬ್ದಾರಿಗಳನ್ನು ನಿರ್ವಹಿಸುವಲ್ಲಿ ನಮಗೆಲ್ಲರಿಗೂ ಕೆಲಸಗಳನ್ನು ಹಂಚಿ ಅದರ ಬಗ್ಗೆ ಸಲಹೆ ಸೂಚನೆ ನೀಡುವುದರೊಂದಿಗೆ ಕಿವಿ ಮಾತುಗಳನ್ನು ಕೂಡ ಹೇಳುತ್ತಿದ್ದರು. ಮೇಡಮ್, ನೀವು ತೋರಿಸಿರುವ ಮಾರ್ಗವು ನಮ್ಮ ವೃತ್ತಿ ಜೀವನಕ್ಕೆ ಮಾರ್ಗದರ್ಶಕವಾಗಿದೆ ಮತ್ತು ಮುಂದೆಯೂ ನಿಮ್ಮ ಸಹಕಾರವನ್ನು ನಾವು ನಿರೀಕ್ಷಿಸುತ್ತೇವೆ. ಮೇಡಮ್ ಅವರು ಶಾಲೆಗಾಗಿ ಮಾಡಿದ ಅಭಿವೃದ್ಧಿ ಕಾರ್ಯಗಳಿಗೆ ಅವರ ಹಾದಿಯೇನು ಸುಗಮವಾಗಿರಲಿಲ್ಲ. ಕಲ್ಲು ಮುಳ್ಳುಗಳ ಏರಿಳಿತಗಳ ದುರ್ಗಮ ಹಾದಿಯನ್ನು ಸುಗಮಗೊಳಿಸುವಂತಹ ಕಲೆಯನ್ನು ಮೇಡಮ್ ಬಲ್ಲವರಾಗಿದ್ದರು. ಅವರ ವಾಕ್ಚಾತುರ್ಯ ಮುಂದಿನವರನ್ನು ಎಂಥವರನ್ನೂ ಕೂಡ ಮಂತ್ರಮುಗ್ಧನಾಗಿಸುವಂತಹ ಶಕ್ತಿ ಇತ್ತು. ಶಾಲೆ ಶಿಕ್ಷಣದ ಬಗ್ಗೆ ಅಪಾರ ಜ್ಞಾನ ಅವರಲ್ಲಿತ್ತು ಮತ್ತು ಇನ್ನಷ್ಟು ಜ್ಞಾನವನ್ನು ಪಡೆದುಕೊಳ್ಳುವಂಥ ಹಂಬಲ ಕೂಡ ಅವರಿಗಿತ್ತು. ಮೇಡಮ್ ಅವರ ಬಗ್ಗೆ ಹೇಳ್ತಾ ಹೋದರೆ ಮೋಸ್ಟ್ಲಿ ನಿಜವಾಗ್ಲೂ ಸಮಯದ ಮಿತಿ ಸಾಕಾಗಲಿಕ್ಕಿಲ್ವೇನೋ ಅನ್ನಿಸ್ತಾ ಇದೆ. ಅವರ ಮುಂದಾಳತ್ವದಲ್ಲಿ ಶಾಲೆಯು ಹಸಿರು ಶಾಲಾ ಪ್ರಶಸ್ತಿ, ಉತ್ತಮ ನಲಿಕಲಿ ಪ್ರಶಸ್ತಿಗಳನ್ನು ಪಡೆಯುತ್ತದೆ. ಇದರ ಒಂದು ಭಾಗವಾಗಿ ನಾವಿದ್ದೆವು ಎಂಬ ಸಂತೋಷ ನಮ್ಮದು. ಜೊತೆಗೆ ಅವರೊಂದಿಗೆ ಕೆಲಸ ಮಾಡಿದಂಥ ಆತ್ಮತೃಪ್ತಿ ಕೂಡ ನಮಗಿದೆ. ಶಾಲಾಭಿವೃದ್ಧಿ ಯೋಜನೆಯ ಸಾಧನೆಗಾಗಿ ಉತ್ತಮ ಶಿಕ್ಷಕಿ ಪ್ರಶಸ್ತಿ ಬಂದಿರುವುದು ನಮಗೊಂದು ಹೆಮ್ಮೆಯ ವಿಚಾರ ಮತ್ತು ಇದು ಅವಿಸ್ಮರಣೀಯವಾದುದು. ಜ್ಞಾನವೇ ಬೆಳಕು, ಶಿಕ್ಷಕರೇ ಬೆಳಕಿನ ಮೂಲ. ಅಗಣಿತ ಮಂದಿಯ ಎದೆಯ ಹಣತೆಯಲ್ಲಿ ಅಕ್ಷರ ದೀಪ ಹೊತ್ತಿಸಿ ಅವರ ಬಾಳಿಗೆ ಭವ್ಯ ಬೆಳಕನ್ನು ಚೆಲ್ಲಿದ ಮೇಡಮ್ರವರು ಇವತ್ತು ನಿವೃತ್ತಿಯ ಸಮಯದಲ್ಲಿದ್ದಾರೆ. ಇನ್ನೊಂದಿಷ್ಟು ಸಮಯ ನಿಮ್ಮೊಂದಿಗೆ ಕೆಲಸ ಮಾಡುವ ಹಂಬಲ ನಮ್ಮದು, ಆದರೆ ವಿದಾಯದ ಅನಿವಾರ್ಯ. ನಮ್ಮೊಂದಿಗೆ ಮುಖ್ಯ ಶಿಕ್ಷಕಿಯಾಗಿ ಮಾತ್ರವಲ್ಲದೆ ತಾಯಿಯಾಗಿ, ಸಹೋದರಿಯಾಗಿ ಸಲಹೆ ಮಾರ್ಗದರ್ಶನ ನೀಡುತ್ತಾ ದಾರಿದೀಪವಾಗಿದ್ದೀರ ಮೇಡಮ್. 9 ವರ್ಷ ನಾವೆಲ್ಲರೂ ಒಂದೇ ಕುಟುಂಬದಂತೆ ಸುಖವನ್ನು ಹಂಚಿಕೊಂಡಿದ್ದೇವೆ, ದುಃಖದಲ್ಲಿ ಭಾಗಿಯಾಗಿದ್ದೇವೆ. ಕುಟುಂಬದ ಯಜಮಾನಿಯಂತೆ ನಮ್ಮೆಲ್ಲರನ್ನ ಆತ್ಮೀಯವಾಗಿ ನಡೆಸಿ ಪ್ರೀತಿಯಿಂದ ನೋಡಿಕೊಂಡಿದ್ದೀರಾ ಮೇಡಮ್. ಎಲ್ಲೂ ಕೂಡ ನಮ್ಮ ಮಧ್ಯೆ ಮನಸ್ತಾಪಗಳಿಗೆ ಅವಕಾಶವಿಲ್ಲ. ನಮ್ಮನ್ನು ಎಲ್ಲೂ ಕೂಡ ಮೇಡಮ್ ಒಂದು ದಿನವೂ ಬಿಟ್ಟು ಕೊಟ್ಟವರಲ್ಲ. ನಮ್ಮ ತಪ್ಪುಗಳನ್ನು ತಿದ್ದಿ ಮಾರ್ಗದರ್ಶನ ನೀಡಿದ್ದೀರಾ. ಹಾಗೆಯೇ ನಮ್ಮ ಒಳ್ಳೆಯ ಕೆಲಸಗಳಿಗೆ ಪ್ರಶಂಸನೆಯನ್ನು ಕೂಡ ಮಾಡಿದ್ದೀರ.
ನಿಮ್ಮೊಂದಿಗೆ ಕೆಲಸ ಮಾಡಿದ ಹೆಮ್ಮೆ ನಮಗಿದೆ. ನಾಳೆಯ ದಿನ ನಿಮ್ಮ ಅನುಪಸ್ಥಿತಿ ನಮ್ಮನ್ನು ಖಂಡಿತವಾಗಿ ಕಾಡುತ್ತದೆ. ಆದರೆ ಕಾಲೈ ತಸ್ಮೈ ನಮಃ ಅನ್ನುವ ಹಾಗೆ ಕಾಲಕ್ಕನುಗುಣವಾಗಿ ಹೊಂದಿಕೊಳ್ಳಬೇಕಾದ ಅನಿವಾರ್ಯತೆ ನಮ್ಮದು. ನೀವು ತರುತ್ತಿದ್ದ ಹಣ್ಣುಗಳನ್ನು, ತಿಂಡಿಗಳನ್ನು ಒಟ್ಟಿಗೆ ಹಂಚಿಕೊಂಡು ತಿಂದವರು ನಾವು. ಒಟ್ಟಿಗೆ ಕುಳಿತು ಊಟ ಮಾಡಿದ ದಿನಗಳಿವೆ. ನಗುತ್ತಾ ನಗುಸುತ್ತಾ ಕಳೆದ ಕ್ಷಣಗಳು. ಹಾಸ್ಯ, ನಗು, ಮುನಿಸು ಮುಂತಾದ ನವರಸಗಳಲ್ಲಿ ಮಿಂದವರು. ಹೀಗೆ ಹಲವಾರು ನೆನಪುಗಳು ನಮ್ಮೊಂದಿಗಿದೆ ಮೇಡಮ್. ನಮ್ಮ ನೆನಪಿನ ಖಜಾನೆಯಲ್ಲಿ ಬತ್ತಲಾಗದಷ್ಟು ನೆನಪುಗಳನ್ನು ತುಂಬಿಸಿ ಹೋಗುತ್ತಿದ್ದೀರ. ನಿಮ್ಮ ಮಾರ್ಗದರ್ಶನವನ್ನು ನಮ್ಮ ಮುಂದಿನ ದಿನಗಳಲ್ಲಿ ನಾವು ಅಳವಡಿಸಿಕೊಂಡು ಅದರಂತೆ ನಡೆಯುತ್ತೇವೆ. ಇಷ್ಟು ದಿನಗಳಲ್ಲಿ ನಿಮಗೆ ಬೇಸರವೆನಿಸುವ ರೀತಿಯಲ್ಲಿ ನಾವು ನಡೆದುಕೊಂಡಿದ್ದರೆ ತಾಯಿಯಂತೆ ನಮ್ಮನ್ನು ಕ್ಷಮಿಸಬೇಕಾಗಿ ಕೇಳಿಕೊಡ್ತಾ ಇದ್ದೇನೆ. ತಾಯಿಯಂತೆ ಕ್ಷಮಿಸುವರೆಂಬ ನಂಬಿಕೆ ನನ್ನದು. 35 ವರ್ಷಗಳ ನಿರಂತರ ಪ್ರಾಮಾಣಿಕ ಸೇವೆ ಮಾಡಿ ಇತರರಿಗೆ ಮಾದರಿಯಾಗಿ ವೃತ್ತಿ ಜೀವನವನ್ನು ಸಾರ್ಥಕವಾಗಿ ಮುಗಿಸಿದ್ದೀರಿ. ವೃತ್ತಿಯಿಂದ ಮಾತ್ರ ನಿವೃತ್ತಿ, ಪ್ರವೃತ್ತಿಯಿಂದಲ್ಲ. ನಿಮ್ಮ ವಯಸ್ಸು ಮಾತ್ರ 60, ಆದರೆ 30ರ ಜೀವನದ ಅಮಿತ ಉತ್ಸಾಹ ನಿಮ್ಮದು. ಹಾಗಾಗಿ ಮುಂದಿನ ದಿನಗಳಲ್ಲಿ ಸಂಘ ಸಂಸ್ಥೆಗಳಲ್ಲಿ ತೊಡಗಿಸಿಕೊಂಡು ಇನ್ನಷ್ಟು ಸಮಾಜಮುಖಿ ಕಾರ್ಯಗಳು ತಮ್ಮಿಂದ ನಡೆಯಲಿ ಎಂದು ಕೇಳಿಕೊಳ್ಳುತ್ತಾ ಇದ್ದೇನೆ. ಹಾಗೆಯೇ ನಮ್ಮ ಶಾಲೆಗೆ ಆಗಾಗ ಭೇಟಿ ನೀಡುತ್ತಾ ನಮಗೆ ಸೂಕ್ತ ಸಲಹೆ ಸೂಚನೆಗಳನ್ನು ನೀಡುತ್ತಾ ನಮ್ಮನ್ನು ಎಚ್ಚರಿಸುವಂಥ ಕೆಲಸವನ್ನು ಮಾಡುತ್ತೀರಿ ಎಂದು ಕೇಳಿಕೊಳ್ತಾ ಇದ್ದೀನಿ. ಇಷ್ಟು ವರ್ಷಗಳ ನಿಮ್ಮ ಒಡನಾಟ ಸಿಕ್ಕಿರುವ ಅವಕಾಶವನ್ನು ಜ್ಞಾಪಿಸಿಕೊಂಡಾಗ ನನಗೆ ಪುರಂದರದಾಸರವರ ಒಂದು ಸಾಲು ನೆನಪಾಗ್ತದೆ. ಇದು ಭಾಗ್ಯ, ಇದು ಭಾಗ್ಯ, ಇದು ಭಾಗ್ಯವಯ್ಯ. ಇಂಥ ಸೌಭಾಗ್ಯವನ್ನು ಒದಗಿಸಿಕೊಟ್ಟಂಥ ಮೇಡಮ್ ತಮಗೆ ನಮ್ಮ ಎಲ್ಲ ಶಿಕ್ಷಕ ವೃಂದದವರ ಪರವಾಗಿ ಹೃದಯಾಂತರಾಳದ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ನಿಮ್ಮ ನಿವೃತ್ತಿ ಜೀವನ ಶುಭಪ್ರದವಾಗಲಿ. ನಿಮಗೂ ನಿಮ್ಮ ಕುಟುಂಬದವರಿಗೂ ದೇವರ ಅನುಗ್ರಹ ಸದಾ ಇರಲಿ. ಆರೋಗ್ಯ, ಆಯುಷ್ಯ ಜೊತೆಗಿರಲಿ, ಸಮೃದ್ಧಿ ತುಂಬಿರಲಿ ಎಂದು ಹಾರೈಸುತ್ತಾ ತಮಗೆ ಅಭಿನಂದಿಸುತ್ತಿದ್ದೇನೆ ಹಾಗೂ ಅಭಿವಂದಿಸುತ್ತಿದ್ದೇನೆ. ಮತ್ತೊಮ್ಮೆ ಶುಭ ವಿದಾಯ ಕೋರುತ್ತಾ ವಿರಮಿಸುತ್ತಿದ್ದೇನೆ. ಥ್ಯಾಂಕ್ ಯು. ಶಿಕ್ಷಕರ ಪರವಾಗಿ ಮನದಾಳದ ಮಾತುಗಳನ್ನು ಹೇಳಿದ ರಜನಿ ಮೇಡಮ್ ಇವರಿಗೆ ಪ್ರೀತಿಪೂರ್ವಕ ಧನ್ಯವಾದಗಳು.